ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್. ಒಂದು ಕರ್ನಾಟಕದಲ್ಲಿ ಒಂದು ಫೇಮಸ್ ಆಗಿರುವಂತಹ ಒಂದು ಬೆಟ್ಟಕ್ಕಾದ್ರೆ ಬಂದಿದ್ವಿ. ಜೈ ಶ್ರೀರಾಮ್ ಮತ್ತೆ ಸಣ್ಣ ಮಕ್ಳಿರು ಟೂರಿಸಂ ಬಂದಿರೋರು. ಗೈಸ್ ಇವತ್ತು ಲಾಸ್ಟ್ ಸ್ಟಾರ್ಟ್ ಮಾಡ್ತಾ ಇರೋದು ಬಂದ್ಬಿಟ್ಟು ಒಂದು ಅಂಜನಾದ್ರಿ ಬೆಟ್ಟ ಹತ್ರ. ಒಂದು ಬ್ಯಾಂಗ್ಳೂರಿಂದ ಬಂದ್ರೆ ಬ್ಯಾಂಗ್ಳೂರಿಂದ ಹೊಸಪೇಟೆಗೆ ಬರಬೇಕು, ವಿಜಯನಗರಕ್ಕೆ ಬರಬೇಕು. ನೋಡಿ ಗೈಸ್, ಕೋತಿ ಆಧಾರ ಕಾಣಿಸುತ್ತೆ ನಿಮಗೆ. ಇದೇ ಡಿಫ್ರೆಂಟ್ ಆಗಿದ್ದಾವೆ ಕೋತಿಗಳೆಲ್ಲ. ಇಲ್ಲಿ ಈ ಕಡೆನೇ ಬೇರೆ ಥರ ಕೋತಿಗಳಿದ್ದಾವೆ. ನೋಡಿ ಗೈಸ್, ಎಷ್ಟೊಂದು ಕೊಬ್ಬರಿಗಳಾದ್ರೆ ಬರ್ತಾವೋ. ಇದು ಬಂದ್ಬಿಟ್ಟು ಒಂದು ಮಾಲೆಗಳು ಹಾಕಿರೋದು, ಆಂಜನೇಯನಿಗೆ ಒಂದು ಮಾಲೆಗಳು ಹಾಕಿರೋದು, ಎಲ್ಲ ವೈರಲ್ ಮಾಡಿ. ಜೈ ಶ್ರೀರಾಮ್. ನೋಡಿ ಗೈಸ್, ಜೈ ಶ್ರೀರಾಮ್. ಕಂಟ್ರೀಸಿಂದ ಬರ್ತಾ ಇದ್ದಾರೆ. ಎಷ್ಟೊಂದು ಇದಿದೆಯೋ, ಜನರು ಬರೋಕ್ಕೆ ಕೂಡ ಆಗ್ತಾ ಇಲ್ಲ. ಹಾಂ ಯಾವ ಥರ ಬಂದಿದೆ ಅಂತೇಳ್ಬಿಟ್ಟು, ಯಾವ ಥರ ಕಾಣಿಸ್ತಾರೆ ಅಂತೇಳ್ಬಿಟ್ಟು. ಅಲ್ಲಿ ನೋಡಿ ಜನರು ಯಾವ ಥರ ಹೋಗ್ತಾ ಇದ್ದಾರೆ ಅಂತೇಳ್ಬಿಟ್ಟು. ನೋಡಿ ಯಾವ ಥರ, ನೋಡಿ ಅಲ್ಲಿಂದ ಒಂದು ದಾರಿ ಮಾಡಿರೋದು, ಈ ಕಡೆಯಿಂದ ಹೋಗಿ ನೋಡಿ ಯಾರು ಬರ್ತಾ ಇದ್ದಾರೆ ಅಂತೇಳ್ಬಿಟ್ಟು. ಜನರು ಪೂರ್ತಿ ಒಂದು ಗುರು ನಿಜ ಹೇಳ್ತೀನಿ, ಫುಲ್ಲು ಜನ, ಅದು ತುಂಬ ಜನ ತುಂಬ್ಕೊಂಡ್ಬಿಟ್ಟು. ನಾರ್ಮಲಾಗಿ ಒಂದು ರೋಡ್ ಸೈಡ್ ಟ್ರಾಫಿಕ್ ಆಗುತ್ತೆ, ಇವಾಗ ಬೆಟ್ಟದ ಮೇಲೆ ಕೂಡ ಟ್ರಾಫಿಕ್ ಆಗ್ತದೆ. ನೋಡ್ಬೋದು ಯಾವ ಥರ ಕಾಣಿಸ್ತದೆ ಅಂತ ಹೇಳ್ಬಿಟ್ಟು. ಫ್ಯೂಚರಲ್ಲಿ ಇಲ್ಲಿ ಕೂಡ ಏನೋ ಸಿಗ್ನಲ್ಸ್ ಬಂದ್ರೂ ಬರ್ಬೋದು. ಸೊ ಆ ಥರ ಇದೆ ಗೈಸ್. ಇವತ್ತು ಲಾಸ್ಟ್ ಸ್ಟಾರ್ಟ್ ಮಾಡ್ತಾ ಇರೋದು ಬಂದ್ಬಿಟ್ಟು ಒಂದು ಅಂಜನಾದ್ರಿ ಬೆಟ್ಟ ಹತ್ರ. ಇದು ಬಂದ್ಬಿಟ್ಟು ಒಂದು ವಿಜಯನಗರ ಜಿಲ್ಲೆದಲ್ಲಿ ಆದರೆ ಇದೆ. ಸೊ ತುಂಬ ಫೇಮಸ್ ಆಗಿರುವಂತಹ ಬೆಟ್ಟ, ಒಂದು ಆಂಜನೇಯನ ಹುಟ್ಟಿದಂತಹ ಒಂದು ಬೆಟ್ಟ ಇದು. ಆಂಜನೇಯನ ಹುಟ್ಟಿದಂಥ ಒಂದು ಸ್ಥಳ ಇದು. ನೋಡ್ಬೋದು ಎಂಟ್ರೆನ್ಸ್ ನಿಮ್ಗೆ ಯಾವ ಥರ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಟೈಮ್ ಬಂದ್ಬಿಟ್ಟು 11:40 ಆಗ್ತಾಯಿದೆ. ಸೊ ನಾವಾದರೆ ಒಂದು ಪ್ರಯಾಣ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಒಳಗಡೆ ಹೋಗಿ ನೋಡೋಣ ಯಾವ ಥರ ಇರುತ್ತೆ ಏನು ಅಂತ ಹೇಳ್ಬಿಟ್ಟು. ಎಲ್ಲ ಕ್ಲಿಯರ್ ಕಟ್ ಆಗಿದ್ರೆ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಈ ವಿಡಿಯೋನೆಲ್ಲ ಒಂದು ಸ್ಕಿಪ್ ಮಾಡಿದ್ರೆ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಒಂದು ಕಾಮೆಂಟ್ ಮಾಡಿ. ಮತ್ತು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಒಂದು ಕಾಮೆಂಟ್ ಸೆಕ್ಷನಲ್ಲಿ ನಮ್ಮ ಒಂದು ವಿಜಯನಗರ ಅಂತ ಒಂದು ಕಾಮೆಂಟ್ ಮಾಡಿ, ವಿಜಯನಗರ ಅಂತ ಒಂದು ಕಾಮೆಂಟ್ ಮಾಡಿ, ಅಂಜನಾದ್ರಿ ಬೆಟ್ಟ ಅಂತ ಹೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ ನಿಮಗೆ ಎಂಟ್ರೆನ್ಸ್ ಆದರೆ ಈ ಥರ ಕಾಣಿಸುತ್ತೆ. ಸ್ಟಾರ್ಟಿಂಗಲ್ಲಿ ಮೇಯ್ನ್ ಎಂಟ್ರೆನ್ಸ್ ಆದರೆ ನಿಮ್ಗೆ ಈ ಥರ ಕಾಣಿಸುತ್ತೆ. ನೋಡ್ಬೋದು ಯಾವ ಥರ ಇದೆ ಅಂತೇಳ್ಬಿಟ್ಟು. ಜನರು ನೋಡಿ ಗೈಸ್ ಯಾವ ಥರ ಬರ್ತಾಯಿದೆ ಅಂತೇಳ್ಬಿಟ್ಟು. ಶಾಪ್ಸ್ ನೋಡ್ರಪ್ಪ ಯಾವ ಥರ ಇದೆ ಅಂತೇಳ್ಬಿಟ್ಟು. ಪೂರ್ತಿ ಒಂದು ಶಾಪ್ಸೇ, ಬರೀ ಒಂದು ರಾಮನಿಗೆ ಸಂಬಂಧಪಟ್ಟಿದ್ದು ಒಂದು ಎಲ್ಲನೂ ಶಾಪ್ಸೇ. ನೋಡಿ ಮೆಟೀರಿಯಲ್ಸ್ ಕೂಡ ಅಷ್ಟೇ, ಅಂಥ ಮೆಟೀರಿಯಲ್ಸೇ ಸಿಗುತ್ತೆ ನಿಮಗೆ. ನೋಡಿ ನಮ್ಮ ಬ್ರೋ ಆದರೆ ಬಂದಿದ್ದಾರೆ. ಇವರು ನೀವು ಇದು ವೀಡಿಯೋದಲ್ಲಿ ನೋಡಿರ್ತೀರ, ಒಂದು ರಾಮನಗರ ವೀಡಿಯೋದಲ್ಲಿ, ಒಂದು ರೀಲಲ್ಲಿ ನೋಡಿರ್ತೀರ. ಸೊ ಈ ಥರ ಒಂದು ವಿಜಯನಗರ ಜಿಲ್ಲೆಗೆ ಬಂದರೆ ಅಲ್ಲಿ ಸಿಗ್ತೀನಿ ಅಂತ ಹೇಳಿದ್ದೆ. ಸೊ ಆ ಥರ ನಾನು ಸಿಕ್ಕಿದೆ. ನನ್ನೆಲ್ಲ ಬ್ರೋ ಅವರ ಒಂದು ಹೋಮಲ್ಲೇ ಸ್ಟೇ ಆಗಿದ್ವಿ. ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆದರೆ ಸಿಕ್ತು ನಮಗೆ. ನೋಡಿ ಗೈಸ್, ಕೋತಿ ಆ ಥರ ಕಾಣಿಸುತ್ತೆ ನಿಮಗೆ. ಇದೇ ಡಿಫ್ರೆಂಟ್ ಆಗಿದ್ದಾವೆ ಕೋತಿಗಳೆಲ್ಲ. ಇಲ್ಲಿ ಈ ಕಡೆನೇ ಬೇರೆ ಥರ ಕೋತಿಗಳಿದ್ದಾವೆ ನನಗೆ. ನೀವು ನೋಡ್ಬೋದು ಇಲ್ಲಿ ಮುಂದೆ ಕಾಣಿಸ್ತದೆ ನಿಮಗೆ ಒಂದು ಶ್ರೀ ಹನುಮ ಒಂದು ಜನ್ಮಸ್ಥಳ ಅಂತೇಳ್ಬಿಟ್ಟು. ಸೊ ಆ್ಯಕ್ಚುಲಿ ರಾಮನು ಜನ್ಮಿಸಿದಂಥ ಒಂದು ಜಾಗ ಇದು. ಸೊ ನೋಡ್ಬೋದು ಗೈಸ್, ಇಲ್ಲಿ ಮೇಲೆಗೆ ಬಂದರೆ ಇನ್ನೊಂದು ಎಂಟ್ರೆನ್ಸ್ ಆದರೆ ಬಂತು. ಸೊ ನೀವು ನೋಡ್ಬೋದು ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡಿ ತುಂಬ ಜನರಾದರೆ ಒಂದು ಫೋಟೋಸ್ ಆದರೆ ತಗೊತಾ ಇದ್ದಾರೆ ಇಲ್ಲಿ. ಸೊ ನೀವು ನೋಡ್ಬೋದು ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಇದೇ ಒಂದು ಆ್ಯಕ್ಚುಯಲ್ ಜಾಗ. ಅಂದರೆ ನೋಡಿ ಒಂದು ಸ್ಟ್ಯಾಚೂಸ್ ಎಲ್ಲ ಹಾಕಿದ್ದಾರೆ ಇಲ್ಲಿ. ನೋಡ್ಬೋದು ಜನರು ನೋಡ್ಬೋದು ಯಾವ ಥರ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು. ಎಷ್ಟೊಂದು ಜನ ಆದರೆ ಬಂದಿದ್ದಾರೆ, ತುಂಬ ಕ್ರೌಡ್ ಆದರೆ ಇದೆ ಇಲ್ಲಿ. ಎಷ್ಟಿದೆ ಇದು ಸ್ಟೆಪ್ಸು? ಬಂದುಬಿಟ್ಟು 475 ಸ್ಟೆಪ್ಸ್ ಆದರೆ ಇದೆ ಇದು ಬೆಟ್ಟ. ನೋಡಿ ಗೈಸ್ ಯಾವ ಥರ ಕುತ್ಕೊಂಡ್ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಜೈ ಶ್ರೀರಾಮ್. ಗೈಸ್ ಈ ಟೆಂಪಲ್ ಬಂದುಬಿಟ್ಟು ಒಂದು 6 ಗಂಟೆಯಿಂದ ಒಂದು 8 ಗಂಟೆ ಆದ್ರೆವರೆಗೂ ಓಪನ್ ಇರುತ್ತೆ. ಸೊ ಮತ್ತು ಟೆಂಪಲ್ ಸ್ಟಾರ್ಟಾಗಿ ಸುಮಾರು ಶತಮಾನಗಳಾದರೆ ಆಗುತ್ತೆ, ಅದು ಗೊತ್ತಿಲ್ಲ. ಎಲ್ಲೂ ಒಂದು ಗೂಗಲಲ್ಲಿ ಕೂಡ ಇನ್ಫಾರ್ಮೇಷನ್ಸ್ ಇಲ್ಲ. ಸೊ ಬ್ರೋ ಯಾವ ಥರ ತಲುಪೋದು ಇಲ್ಲಿಗೆ? ಹುಲಿಗಿ ಹೊಸಪೇಟೆ ಬರಬೇಕು. ಹೊಸಪೇಟೆಯಿಂದ ಹುಲಿಗಿಗೂ ಬರ್ಬೋದು, ಮತ್ತು ಆನೆಗುಂದೆಯಿಂದ ಬರ್ಬೋದು, ಯಾವ ಕಡೆನಾದರೂ ಬರ್ಬೋದು ಇದು. ಸೊ ಮೇಯ್ನಾಗಿ ಬಂದುಬಿಟ್ಟು ಒಂದು ಬ್ಯಾಂಗ್ಳೂರಿಂದ ಬಂದರೆ ಬ್ಯಾಂಗ್ಳೂರಿಂದ ಹೊಸಪೇಟೆಗೆ ಬರಬೇಕು, ವಿಜಯನಗರಕ್ಕೆ ಬರಬೇಕು. ಹೊಸಪೇಟೆಗೆ ಬಂದು ಸೊ ಅಲ್ಲಿಂದ ಹೊಸಪೇಟೆಯಿಂದ ಒಂದು 30 ಕಿಲೋಮೀಟ್ರ್ ಒಂದು ಡಿಸ್ಟೆನ್ಸಲ್ಲಾದರೆ ಇದಿರುತ್ತೆ. ಸೊ ಬರ್ಬೋದು. ಹೊಸಪೇಟೆ ಬಸ್ ಸ್ಟಾಪಲ್ಲಿಂದ ಇಳಿದು ಅಲ್ಲಿ ಗೊತ್ತಾಗ್ಬಿಡುತ್ತೆ, ಡೈರೆಕ್ಟಾಗಿ ಬಸ್ಸಸ್ಸು ಇದ್ದಾವೆ. ಸೊ ಆ ಥರ ತಲುಪಬೇಕು. ನೋಡಿ ಗೈಸ್ ಎಲ್ಲ ಒಂದು ಜನರು ಯಾವ ಥರ ಹೋಗ್ತಾಯಿದ್ರು ಅಂತೇಳ್ಬಿಟ್ಟು ಹತ್ಕೊಂಡು ಸುಮಾರು ಒಂದು ಮೆಟ್ಲುಗಳೇನಾದರೂ ಹತ್ಕೊಂಡು ಹೋಗ್ತಾಯಿದ್ದಾರೆ. ನನಗಂತೂ ಆಗ್ತಾಯಿಲ್ಲ ಗೈಸ್, ನಿಜ ತುಂಬ ಸುಸ್ತಾದರೆ ಆಗ್ತಾಯಿದೆ ಹತ್ತಕ್ಕೆ, ನಿಜ ಆಗ್ತಾಯಿಲ್ಲ. ಹಾಂ ಬಿಸಿಲು ತುಂಬ ಆದರೆ ಹೊಡಿತಾ ಇದೆ. ಮೇಲೆಗೆ ಹತ್ತದ ನಾನು ಹೇಳ್ತೀನಲ್ಲ ನಿಮಗೆ, ಗ್ರಾವಿಟೇಷನ್ ಫೋರ್ಸ್ ಆದರೆ ತುಂಬ ಕಡಿಮೆ ಆಗುತ್ತೆ. ಸೊ ಯಾವ ಥರ ಹತ್ಕೊಂಡು ಹೋಗ್ತಾಯಿದೆ ಅಂತ ನನಗಂತೂ ಗೊತ್ತಿಲ್ಲ. ಇವರೆಲ್ಲರೂ ಗೊತ್ತಿ ನೋಡಿ ಯಾವ ಥರ ಹೋಗ್ತಾಯಿದೆಯೋ.
ನೋಡಿ ಗೈಸ್, ಜೈ ಶ್ರೀರಾಮ್. ಕಂಟ್ರೀಸಿಂದ ಆದರೆ ಬರ್ತಾ ಇದ್ದಾರೆ, ಎಷ್ಟೊಂದು ಜನ ಆದರೆ ಬರ್ತಾ ಇದ್ದಾರೆ, ನಿಮಗೆ ಕಾಣಿಸ್ತಾರೆ ನೋಡಿ. ಬ್ಯಾಕ್ ಸೈಡಿಂದ ನೋಡಿ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ನೋಡಿ. ಕೆಳಗಡೆ ನೋಡಿ, ಈ ಕಡೆ ಸೈಡ್ ಬರ್ರಿ, ಅವ್ರು ಹೋಗ್ತಾರೆ. ಎಷ್ಟೆಷ್ಟು ಚಿಕ್ಕದಾಗಿ ಕಾಣಿಸುತ್ತೋ ಎಲ್ಲನೂ, ಪ್ರತಿಯೊಂದು ಜನರು ನೋಡಿ ಯಾವ ಥರ ಬರ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು ಮೇಲೆಗೆ ಹತ್ಕೊಂಡು. ಜನರು ನೋಡಿದ್ರು ಯಾವ ಥರ ಬರ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು. ನೀವೆಲ್ಲ ಒಂದು ಬಸ್ ಸ್ಟಾಪಲ್ಲಿ ರೋಡ್ ಸೈಡೆಲ್ಲ ಟ್ರಾಫಿಕ್ ನೋಡಿರ್ತೀರ, ಇವಾಗ ನೋಡಿ ಬೆಟ್ಟದ ಮೇಲೆ ಟ್ರಾಫಿಕ್ ಆದರೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಜನರು ಅಷ್ಟೊಂದು ಟ್ರಾಫಿಕ್ ಆದರೆ ಇರುತ್ತೆ, ನಿಮಗೆ ಈ ಥರ ಕಾಣಿಸುತ್ತೆ. ಯಾಕಂತ ಹೇಳಿದ್ರೆ ಜನರು ತುಂಬ ಜನ ಹೋಗ್ತಾ ಇರ್ತಾರಲ್ವ, ಸೊ ಅದಕ್ಕೋಸ್ಕರ ಆ ಥರ ಆಗ್ತಾ ಇರುತ್ತೆ. ನೋಡಿ ಗೈಸ್ ಅಷ್ಟೊಂದು ಇದಿದೆಯೋ, ಜನರು ಬರೋಕ್ಕೆ ಕೂಡ ಆಗ್ತಾಯಿಲ್ಲ. ಹಾಂ ಎಲ್ಲ ಟೂರಿಸಮ್ ಬರ್ತಾ ಇರೋದು. ಅಷ್ಟೊಂದು ಫೇಮಸ್ ಈ ಟೆಂಪಲು ಮೇಲೆ ಇರೋದು. ಆ್ಯಕ್ಚುಲಿ ನಾನು ಕೂಡ ಫಸ್ಟ್ ಟೈಮ್ ಹೋಗ್ತಾ ಇರೋದು ಅಲ್ಲಿಗೆ. ಸೊ ಹೋಗಿ ನೋಡೋಣ, ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಇದೆ ನನಗೆ. ಸೊ ನೋಡೋರು ಫಾರಿನರ್ಸ್ ಎಲ್ಲ ಯಾವ ಥರ ಬಂದಿದೆ ಅಂತೇಳ್ಬಿಟ್ಟು, ಯಾವ ಥರ ಕಾಣಿಸ್ತಾರೆ ಅಂತೇಳ್ಬಿಟ್ಟು. ನೋಡಿ ಗೈಸ್, ಇಲ್ಲಿ ಮೇಲೆ ಹತ್ತಿದ ತಕ್ಷಣ ನಿಮ್ಗೆ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನೋಡಿ. ಎಲ್ಲ ಒಂದು ಜೈ ಶ್ರೀರಾಮ್ ಅಂತೆಲ್ಲ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಸೊ ನೀವು ನೋಡ್ಬೋದು, ಅದು ಮೇಲೆ ಬೆಟ್ಟದ ಮೇಲೆ ಕೂಡ ಯಾವ ಥರ ಒಂದು ಶ್ಲೋಕಗಳೆಲ್ಲನೂ ಬರೆದಿದ್ದಾರೆ. ಒಂದು ಶ್ರೀರಾಮ ಸಂಬಂಧಪಟ್ಟಿದ್ದ ಒಂದು ಶ್ಲೋಕಗಳೆಲ್ಲ ಬರೆದಿದ್ದಾರೆ, ನಿಮ್ಗೆ ಕಾಣಿಸುತ್ತೆ ನೋಡಿ. ಎಷ್ಟೊಂದು ಜನ ಆದರೆ ಬರ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು. ನಿಮ್ಮ ಕೆಳಗಡೆ ತೋರಿಸಿದ್ರೆ ನೋಡಿ, ಎಲ್ಲ ಒಂದು ಸಣ್ಣದಾಗಿ ಕಾಣಿಸುತ್ತೆ, ಎಲ್ಲ ವೆಹಿಕಲ್ಸ್ ಎಲ್ಲ. ಅಲ್ಲಿ ನೋಡಿ ಜನರು ಯಾವ ಥರ ಹೋಗ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಿ. ಯಾವ ಥರ ನೋಡಿ, ಅಲ್ಲಿಂದ ಒಂದು ದಾರಿ ಮಾಡಿರೋದು, ಈ ಕಡೆಯಿಂದ ಹೋಗಿ ನೋಡಿ, ಆ ಕಡೆ ನೋಡಿ ಅಲ್ಲಿಂದ ಬಂದಿದ್ದೀವಿ ಗೈಸ್. ನಾವು ಸುಮಾರು ಕಿಲೋಮೀಟ್ರ್ಗಳಾದರೆ ಬಂದಿದ್ದೀವಿ ಮೇಲೆಗೆ. ಅದು ನಾರ್ಮಲಾಗಿ ರೋಡಲ್ಲಿ ಟ್ರಾವೆಲ್ ಮಾಡ್ಕೊಳ್ಳೋದೆ, ನಾರ್ಮಲಾಗಿ ರೋಡಲ್ಲಿ ಟ್ರಾವೆಲ್ ಮಾಡ್ಕೊಂಡು ಹೋಗೋದೇ ಒಂಥರ ಇರುತ್ತೆ. ಸೊ ಈ ಥರ ಒಂದು ಬೆಟ್ಟ ಹತ್ತೋದು ಇನ್ನು ತುಂಬ ಕಷ್ಟ, ಯಾಕಂದರೆ ಒಂದು ಗ್ರಾವಿಟಿ ಇರುತ್ತಲ್ವ. ಸೊ ಅದಕ್ಕೆ ತುಂಬ ಇದಾಗ್ತಾ ಇರುತ್ತೆ, ಗ್ರಾವಿಟಿ ಪುಲ್ ಮಾಡ್ತಾ ಇರುತ್ತೆ ನಮ್ಮನ್ನು. ಇಲ್ಲಿ ನೋಡಿ ಗೈಸ್ ಯಾವ ಥರ ಇದೆ ಅಂತೇಳ್ಬಿಟ್ಟು. ಅಲ್ಲಿ ಅಷ್ಟೊಂದು ಕಡಿಮೆ ಸ್ಪೇಸಲ್ಲಿ ಅದು ಹೆಂಗೆ ಹೋಗ್ತಾರೆ ಅಂತ ನನಗಂತ ಗೊತ್ತಿಲ್ಲ. ಇಲ್ಲಿ ಒಂದು ರೂಟೇ ಅಂದರೆ ದಾರಿನೇ ಇಲ್ಲ. ಸೊ ಅಂಥ ಪ್ಲೇಸ್ ಅದು ಹೆಂಗೆ ಹೋಗ್ತಾರೆ ನೋಡಬೇಕು. ನೋಡಿ ಗಾಯ್ಸ್, ಈ ದಾರಿ ನೋಡಿ ಗಾಯ್ಸ್ ಯಾವ ಥರ ಇದೆ ಅಂತೇಳ್ಬಿಟ್ಟು. ಪೂರ್ತಿ ಒಂದು ಸುರಂಗ ಆದರೆ ಇದೆ ನೋಡಿ, ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಎಲ್ಲರೂ ಜೈ ಶ್ರೀರಾಮ್ ಅಂತ ಹೇಳ್ತಾನೆ ಇದ್ದಾರೆ ಮೇಲೆಗೆ ಹೋಗೋಷ್ಟೊಳಗಡೆ. ಇಲ್ಲಿ ದಾರಿನೇ ಇಲ್ಲ ಅಂದ್ಕೊಂಡಿದ್ದೆ ನಾನು. ನೋಡಿದ್ರೆ ನೋಡಿ ಯಾವ ಥರ ಬರ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು ಜನರು. ಪೂರ್ತಿ ಒಂದು ರಾಕ್, ಒಂದು ಕಲ್ಲು ಕೆಳಗಡೆ ಆದರೆ ಬರಬೇಕು ನೋಡಿ ಗೈಸ್. ಸಣ್ಣ ಮಕ್ಕಳೆಲ್ಲ ಯಾವ ಥರ ಕೂಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಒಂದು ಜೈ ಶ್ರೀರಾಮ್ ಅಂತ ಸಣ್ಣ ಮಕ್ಕಳಿರೋ ಟೂರಿಸಮ್ ಬಂದಿರೋರು ನೋಡಿ ಯಾವ ಥರ ಒಂದು ಇದು ಮಾಡ್ತಾಯಿದ್ದಾರೆ. ಅವರಲ್ಲಿ ಯಾವ ಥರ ಭಕ್ತಿ ಇದೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ನಮ್ಮ ಬ್ರೋ ನೋಡಿ ಅಲ್ಲಿ ಮೇಲೆ ಇದ್ದಾರೆ, ನಿಮ್ಗೆ ಕಾಣಿಸ್ತಾರೆ ಬ್ರೋ. ನಿಜ ಹೇಳ್ತೀನಿ, ಫುಲ್ಲು ಜನ ತುಂಬ ಜನ ತುಂಬ್ಕೊಂಡ್ಬಿಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಒಂದು ಡಿಸೆಂಬರ್ ಅಲ್ವಾ, ಟೂರಿಸಮ್ ಎಲ್ಲ ಬರ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ತುಂಬ ಜನ ತುಂಬ್ಕೊಂಡ್ಬಿಟ್ಟಿದ್ದಾರೆ. ನೋಡ್ಬೋದು ನೀವು, ನಾರ್ಮಲಾಗಿ ಒಂದು ರೋಡ್ ಸೈಡ್ ಟ್ರಾಫಿಕ್ ಆಗುತ್ತೆ, ಇವಾಗ ಬೆಟ್ಟದ ಮೇಲೆ ಕೂಡ ಟ್ರಾಫಿಕ್ ಆಗ್ತದೆ. ನೋಡ್ಬೋದು ಯಾವ ಥರ ಕಾಣಿಸ್ತದೆ ಅಂತ ಹೇಳ್ಬಿಟ್ಟು. ಫ್ಯೂಚರಲ್ಲಿ ಇಲ್ಲಿ ಕೂಡ ಏನೋ ಸಿಗ್ನಲ್ಸ್ ಬಂದ್ರೂ ಬರ್ಬೋದು. ಸೊ ಆ ಥರ ಇದೆ ನೋಡೋಕ್ಕೆ, ತುಂಬ ಅದ್ಭುತವಾಗಿದೆ. ಜನರು ನೋಡ್ಬೋದು ಯಾವ ಥರ ಬರ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು. ಗೈಸ್ ಫೈನಲಿ ನಾವಾದರೆ ಒಂದು ಹಿಲ್ಸ್ ಬೆಟ್ಟದ ಮೇಲೆ ಆದರೆ ಬಂದುಬಿಟ್ವಿ. ನೋಡ್ಬೋದು ನಿಮ್ಗೆ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನೋಡಿ. ಎಲ್ಲ ಓವರ್ ವ್ಯೂ, ಜೈ ಶ್ರೀರಾಮ್ ನೋಡಿ ಗೈಸ್. ಎಲ್ಲ ಈ ಥರ ಆದರೆ ಕಾಣಿಸುತ್ತೆ ನಿಮಗೆ. ಒಂದು ಬೆಟ್ಟದ ಮೇಲೆ ಆದರೆ ಇದೇ ಒಂದು ಟೆಂಪಲು ನಿಮ್ಗೆ ಕಾಣಿಸೋದು, ಮೇಯ್ನ್ ಟೆಂಪಲು ನೋಡಿ. ಕೋತಿಗಳೆಲ್ಲ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಇಲ್ಲೇ ಒಂದು ಡಿಫ್ರೆಂಟ್ ಆಗಿರೋ ಕೋತಿಗಳು ಕಾಣಿಸುತ್ತಲ್ವ? ಕಾಣಿಸುತ್ತೆ. ಹಾಂ, ಡಿಫ್ರೆಂಟಾಗಿದೆ ಕೋತಿಗಳೆಲ್ಲ. ಫೇಸ್ ಎಲ್ಲ ಫುಲ್ ಬ್ಲ್ಯಾಕ್ ಇದೆ. ಹಾಂ ಜನರು ಮಾತ್ರ ಹೆವಿ ಕ್ರೌಡ್ ಗೈಸ್. ತುಂಬ ಜನರ ಹತ್ರ ಬಂದುಬಿಟ್ಟಿದ್ದಾರೆ. ಹೆವಿ ಕ್ರೌಡು. ಜನ ನೋಡ್ಬೋದು ಯಾವ ಥರ ಕಾಣಿಸ್ತಾರೆ ಅಂತ ಹೇಳ್ಬಿಟ್ಟು. ಎಲ್ಲಿ ನೋಡಿದ್ರೆ ಬೆಟ್ಟದ ಮೇಲೆ ಎಲ್ಲ ಜನ ಹತ್ತಿ ನಿಂತ್ಕೊಂಡ್ಬಿಟ್ಟಿದ್ದಾರೆ. ನೋಡಿ ಗಾಯ್ಸ್, ಎಷ್ಟೋ ಒಂದು ಕೊಬ್ಬರಿಗಳಾದರೆ ಬರ್ತಾವೋ ಈ ಥರ ಎಲ್ಲ. ಒಂದು ಕೊಬ್ಬರಿಗಳೆಲ್ಲ ಈ ಥರ ಒಂದು ಸುಲಿದ್ಬಿಟ್ಟು ಅವರು ಒಂದು ಕೊಬ್ಬರಿ ಎಣ್ಣೆ ತೆಗೆದು ಒಂದು ದೇವಸ್ಥಾನಕ್ಕಾದರೆ ಕೊಡ್ತಾರಂತೆ. ದೀಪಕ್ಕಾದರೆ ಕೊಡ್ತಾರಂತೆ. ನೋಡಿ ಯಾವ ಥರ ಇದು ಎಷ್ಟೊಂದು ಕೊಬ್ಬರಿಗಳಾದರೆ ನಿಮ್ಗೆ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು.
ಇದು ನೋಡಿ ಗೈಸ್, ಇದು ಬಂದುಬಿಟ್ಟು ಒಂದು ಮಾಲೆಗಳು ಹಾಕಿರೋದು, ಆಂಜನೇಯನಿಗೆ ಒಂದು ಮಾಲೆಗಳು ಹಾಕಿರೋದೆಲ್ಲ ಈ ಥರ ಒಂದು ತೊಗೊಂಬಂದು ಒಂದು ಕೊಟ್ಟಿದ್ದಾರೆ. ಅಂದರೆ ಈ ಥರ ಹಾಕ್ತಾ ಇರ್ತಾರೆ. ಸೊ ಅದನ್ನೆಲ್ಲ ತೊಗೊಂಡೋಗ್ಬಿಟ್ಟು ಅವ್ರು ನೀರಲ್ಲಿ ಆ ಥರ ಬಿಟ್ಬಿಡ್ತಾರೆ. ನೋಡ್ಬೋದು ಎಷ್ಟೊಂದು ಆದರೆ ಇದೆಯೋ ಇಲ್ಲಿ, ಎಷ್ಟೊಂದು ಕಾಣಿಸುತ್ತೆ ಗೈಸ್. ಇವಾಗ ಟೈಮ್ ಬಂದುಬಿಟ್ಟು 1:30 ಆದರೆ ಆಗ್ತಾಯಿದೆ. ಸೊ ಎಲ್ಲ ಒಂದು ಎಕ್ಸ್ಪ್ಲೋರ್ ಆದರೆ ಮಾಡಿದ್ವಿ, ಒಳಗಡೆ ಮೇಲೆಗಾದರೆ ಹೋಗಿದ್ವಿ. ಒಳ್ಳೆ ಎಕ್ಸ್ಪೀರಿಯನ್ಸ್ ಆದರೆ ಸಿಕ್ತು. ಜನಗಳೈತೆ ತುಂಬ ಜನ ಆದರೆ ಬಂದಿದ್ದಾರೆ, ನೀವು ನೋಡ್ಬೋದು ಬ್ಯಾಕ್ ಸೈಡು ಎಷ್ಟು ಜನ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು. ಒಳ್ಳೆ ಎಕ್ಸ್ಪೀರಿಯನ್ಸ್ ಆದರೆ ಸಿಕ್ತು ನಮಗಂತೂ. ಸೊ ನಾವು ಎಲ್ಲ ಒಂದು ಎಂಜಾಯ್ ಮಾಡ್ಕೊಂಡಾದರೆ ನಾವಾದರೆ ಹೋಗ್ತಾ ಇದ್ದೀವಿ. ಗೈಸ್ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ಥರ ಒಂದು ಕಮೆಂಟ್ ಮಾಡಿ. ಮತ್ತು ಕಾಮೆಂಟ್ ಸೆಕ್ಷನಲ್ಲಿ ನಮ್ಮ ಕೊಪ್ಪಳ ಅಂತ ಕಾಮೆಂಟ್ ಮಾಡಿ. ಅದೇ ಥರ ಒಂದು 1000 ಕಮೆಂಟ್ಸ್ ಮಾಡಿ ವಿಡಿಯೋನ ಒಂದು ವೈರಲ್ ಮಾಡಿ. ಜೈ ಶ್ರೀರಾಮ್.